Hello, NEET aspirants. Welcome to Elegant Electronics. ಯೂಶಲಿ ಎಲ್ಲ ನೀಟ್ ಆಸ್ಪಿರೆಂಟ್ಸು ಈ ವರ್ಷ ಕಟ್ ಆಫ್ ಏನಾಗಬಹುದು, ಡ್ರಾಪ್ ಆಗುತ್ತಾ, ಇನ್ಕ್ರೀಸ್ ಆಗುತ್ತಾ, ಹಾಗೆ ಹೀಗೆ ಅಂತ ಡಿಸ್ಕಸ್ ಮಾಡ್ತಿರ್ತೀರಾ. ಕ್ವಶನ್ ಪೇಪರ್ ಟಫ್ ಇತ್ತು, ಕ್ವಶನ್ ಕಟ್ ಆಫ್ ಡ್ರಾಪ್ ಆಗಬಹುದು, ಇಲ್ಲ ಇನ್ನೊಂದೇನೋ ರೀನೀಟು, ಹಾಗೆ ಹೀಗೆ ಅಂತ ಏನೇನೋ ಕಾಂಟ್ರವರ್ಸಿ ಬಗ್ಗೆ ತಲೆ ಕೆಡಿಸ್ಕೊತಿರ್ತೀರಾ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಟ್ ಆಫ್ ಏನಾಗ್ಬೋದು ಏನು ಅಂತ. ಯೂಶಲಿ ಕಟ್ ಆಫ್ ನಾನು ಯಾವಾಗಲೂ ಹೇಳ್ತಿರೋದು ನಾಟ್ ಅಕಾರ್ಡಿಂಗ್ ಟು ಮಾರ್ಕ್ಸ್, ಓನ್ಲಿ ಅಕಾರ್ಡಿಂಗ್ ಟು ದ ಆಲ್ ಇಂಡಿಯಾ ರ್ಯಾಂಕ್. ಸೊ ರ್ಯಾಂಕ್ಸು ಅಷ್ಟೊಂದು ಮೇಜರ್ ಚೇಂಜಸ್ ಏನೂ ಆಗೋದಿಲ್ಲ, ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋದಾಗ ಕಟ್ ಆಫ್ ಹೇಗೆ ಚೇಂಜ್ ಆಗುತ್ತೆ ಅಂತ. ಯೂಶಲಿ ಫಸ್ಟ್ ರೌಂಡ್ ಆದ್ಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಸರ್ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಎಷ್ಟು ಚೇಂಜ್ ಆಗುತ್ತೆ ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ 1,000, 2,000, 5,000, 10,000 ಅಂತ ಹೇಳಲಿಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಅಂಡ್ ಆಲ್ಸೋ ಆನ್ ದ ಕ್ಯಾಟಗರಿ. ಸೊ ಜನರಲೈಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಹೇಳ್ಬೋದು. ಬಟ್ ಒಂದೊಂದು ಕಾಲೇಜಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಲಾಸ್ಟ್ ಕಾಲಮಲ್ಲಿ ಕಟ್ ಆಫ್ ಚೇಂಜ್ ಅಂತಿದೆ. ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಚೇಂಜ್ ಆಯಿತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ. ನಾನು ತಗೊಂಡಿರೋದು 2024 ನೀಟ್ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ. ಇಲ್ಲಿ ನಿಮ್ಗೆ 2,000, 3,000 ಅಂತೆಲ್ಲ ಕಾಣ್ತಿದೆ. ಕೆಲವು ಕಾಲೇಜಲ್ಲಿ 1,000 ಅಂತಲೂ ಕಾಣ್ತಿದೆ. ಇವೆಲ್ಲ ಟಾಪ್ ಮೋಸ್ಟ್ ಕಾಲೇಜಸ್. ಹಾಗೆಯೇ ನೀವು ಲೋ ಕಟ್ ಆಫ್ ಕಾಲೇಜಿಗೆ ಹೋಗ್ತಾ ಇದ್ದಾಗೆ 6,000, 5,000 ಕಾಣುತ್ತೆ, 7,000 ಕಾಣುತ್ತೆ, 12,000 ಕಾಣುತ್ತೆ, 11,000 ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು 8, 9, 10 ಎಲ್ಲ ಕಾಣುತ್ತೆ. ಸೊ ನಾನು ಬಿ ಎಮ್ ಸಿಲಿ 10,000 ಕಟ್ ಆಫ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿ ಎಮ್ ಸಿಲಿ 2,000 ಕಟ್ ಆಫ್ ಇತ್ತು, ಕಟ್ ಆಫ್ ಡ್ರಾಪ್ ಆಗಿತ್ತು. ಹಾಗೆ ನೀವು ಲೋ ಕಟ್ ಆಫ್ ಕಾಲೇಜ್ಗೆ ಹೋದ ತಕ್ಷಣ ಅಲ್ಲಿ ಬರೀ ಅಲ್ಲೂ 2,000 ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ 10,000 ಕಟ್ ಆಫ್ ಡ್ರಾಪ್ ಆಗ್ಬೋದು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ. ಹಾಗಾಗಿ ಎಷ್ಟೊಂದು ಕ್ವಶನ್ಗೆ ಜನರಲ್ ಆನ್ಸರ್ಸ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಲಿಕ್ಕೆ ಹೋಗಿರೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಆನ್ಸರ್ ಎಲ್ಲ ಕಾಲೇಜ್ಗಳಿಗೂ ಅಪ್ಲೈ ಆಗಲ್ಲ. ಯಾವುದೋ ಒಂದು ಆನ್ಸರ್ ಮಾಡಿದ್ರೆ ಎಲ್ಲ ಕ್ಯಾಟಗರಿವರೆಗೂ ಅಪ್ಲೈ ಆಗೋಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಹೋಗೋಣ ಯಾವ ಕಾಲೇಜಲ್ಲಿ ಲಾಸ್ಟ್ ಇಯರು 2024 ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋದಾಗ ಎಷ್ಟು ಕಟ್ ಆಫ್ ಡ್ರಾಪ್ ಆಯಿತು, ಚೇಂಜ್ ಎಷ್ಟಿತ್ತು ಅಂತ. ನಾನು ತೊಗೊಂಡಿರೋದು ಜನರಲ್ ಮೆರಿಟ್. ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಜನರಲ್ ಮೆರಿಟಲ್ಲಿ ತುಂಬ ಜಾಸ್ತಿ ವೇರಿಯೇಷನ್ಸ್ ಇರೋದಿಲ್ಲ. ಯು ಕ್ಯಾನ್ ಪ್ರಿಡಿಕ್ಟ್. ಕ್ಯಾಟಗರೀಸಲ್ಲಿ ಒಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ, ಮತ್ತೊಂದು ಕ್ಯಾಟಗರಿಯಲ್ಲಿ ಕಟ್ ಆಫು ಡಿಕ್ರೀಸ್ ಆಗಿರುತ್ತೆ. ಹಾಗಾಗಿ ಇನ್ ಜನರಲ್ ಐ ವಿಲ್ ಟೇಕ್ ಆಲ್ವೇಸ್ GM. ಸೊ ಇದನ್ನು ಸ್ವಲ್ಪ ರೆಫರೆನ್ಸ್ ಆಗಿ ಇಟ್ಕೋಬೋದು ನಿಮ್ಮ ಕ್ಯಾಟಗರಿಗೆ. ಬಿ ಎಮ್ ಸಿಲಿ ಫಸ್ಟ್ ರೌಂಡ್ ನೋಡಿ 2,000 ಆಯಿತು, ಸೆಕೆಂಡ್ ರೌಂಡ್ ಹೋಗೋಷ್ಟರಲ್ಲಿ 4,200 ಆಯಿತು. ಟೋಟಲ್ ಕಟ್ ಆಫ್ ಡ್ರಾಪ್ ಆಗಿದ್ದು ಇಲ್ಲ ಕಟ್ ಆಫ್ ಚೇಂಜ್ ಆಗಿದ್ದು ಫಸ್ಟಿಂದ ಸೆಕೆಂಡ್ ಹೋದಾಗ 2,049. ಇನ್ನು ನೀವು ಮಾರ್ಕಲ್ಲಿ ನೋಡಿದ್ರೆ ಈ 2,000 ಕಾಣೋದಿಲ್ಲ. ಸೊ ಹಾಗಾಗಿ ನಾನು ಮಾರ್ಕ್ ತೊಗೊಂಡಿಲ್ಲ, ಬಿಕಾಸ್ ಮಾರ್ಕ್ ಈಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಮಾರ್ಕ್ ಅಲಾಟ್ಮೆಂಟಲ್ಲಿ ಮಾರ್ಕ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಂದರೆ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ತೊಗೊಳೋದಕ್ಕಾಗೋದಿಲ್ಲ. ಸೊ ಐ ಹ್ಯಾವ್ ಕನ್ಸಿಡರ್ಡ್ ರಿಯಲ್ ಫಸ್ಟ್ ರೌಂಡ್ ಆ್ಯಂಡ್ ರಿಯಲ್ ಸೆಕೆಂಡ್ ರೌಂಡ್. ಸೊ ಆಫ್ಟರ್ ಬಿ ಎಮ್ ಸಿ, ಎಮ್ ಎಮ್ ಸಿ ಫಸ್ಟ್ 2,000 ಆಯಿತು, ಸೆಕೆಂಡ್ ರೌಂಡ್ ಹೋಗೋಷ್ಟರಲ್ಲಿ 10,000 ಆಯಿತು. ಸೊ ಟೋಟಲ್ ಚೇಂಜ್ ಆಗಿದ್ದು 3,686. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಿಮಗೆ ಫಸ್ಟ್ ರೌಂಡ್ ಬಂದ ತಕ್ಷಣವೇ ರಿಸಲ್ಟ್ಸ್ ಬಂದ ತಕ್ಷಣ ಹೋಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. ಈ ವಿಡಿಯೋ ನೋಡಿದಾಗ ಸ್ವಲ್ಪ ಆ ರೇಂಜಲ್ಲಿದ್ದರೆ ಸೊ ಇಷ್ಟೊಂದು ಡ್ರಾಪ್ ಆಗಬಹುದು ಅಂತ ಒಂದು ಐಡಿಯಾ ಇರುತ್ತೆ. ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಹೇಳ್ತಿರ್ತಾರೆ. ಯಾವುದೊಂದು ರ್ಯಾಂಕ್ ಹೇಳಿದ ತಕ್ಷಣ ನಿಮ್ಮನ್ನು ಖುಷಿ ಪಡಿಸೋಕ್ಕೆ ಖಂಡಿತ ಸಿಗುತ್ತೆ ಅಂತಾರೆ, ಇಲ್ಲ ರ್ಯಾಂಡಮ್ ಆಗಿ ಸಿಗಲ್ಲ ಅಂತಾರೆ. ಸೊ ಇದು ನೋಡಿದಾಗ ಸ್ವಲ್ಪ ನೀವು ಆ ರೇಂಜಲ್ಲಿದ್ದರೆ ನಿಮ್ಗೆ ಸಿಗಬಹುದು ಅಂತ ನೀವೇ ಜಡ್ಜ್ ಮಾಡ್ಕೋಬೋದು. ನಿಮಗಿಂತ ಒಳ್ಳೆ ಜಡ್ಜು ಯಾರೂ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿಲಿ 7,000 ಇತ್ತು, ನೆಕ್ಸ್ಟ್ ಅದು ಹೋಗಿದ್ದು 9,000ವರೆಗೂ ಹೋಯಿತು. ಚೇಂಜ್ ಆಗಿದ್ದು 2,230 ಮಾತ್ರ. ಬಿ ಎಮ್ ಸಿಲಿ 2,000 ಡ್ರಾಪ್ ಆಯಿತು, ಅಟಲ್ ಬಿಹಾರಿಯಲ್ಲಿ 2,200 ಡ್ರಾಪ್ ಆಯಿತು. ಬಟ್ ಎಮ್ ಎಮ್ ಸಿಲಿ ನೋಡಿ 3,686 ಡ್ರಾಪ್ ಆಯಿತು. ಕಸ್ತೂರ್ಬಾ ಇದು ಡೀಮ್ಡ್ ಯೂನಿವರ್ಸಿಟಿ. ಇಲ್ಲಿ ಸ್ವಲ್ಪ ಪ್ರಿಡಿಕ್ಟ್ ಮಾಡೋದು ಖಂಡಿತ ಕಷ್ಟ ಇರುತ್ತೆ. ಬಟ್ ಲಾಸ್ಟ್ ಇಯರು 2,958 ಡ್ರಾಪ್ ಆಗಿತ್ತು. ಕಿಮ್ಸ್ ಹುಬ್ಳಿಯಲ್ಲಿ 3,262, 11,000ಇಂದ 14,000ಗೆ ಡ್ರಾಪ್ ಆಗಿತ್ತು. ಇದನ್ನು ಡ್ರಾಪ್ ಅಂತೀವಿ, ಇಲ್ಲ ಡಿಕ್ರೀಸ್ ಅಂತೀವಿ. 11ರಿಂದ 14ಕ್ಕೆ ಹೋದರೆ ಕಟ್ ಆಫ್ ಡ್ರಾಪ್ ಆರ್ ಕಟ್ ಆಫ್ ಡಿಕ್ರೀಸ್ ಅಂತೀವಿ. ಅದು ಇನ್ನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಇನ್ಕ್ರೀಸ್ ಆಗೋದು ಏನಂದರೆ 2,000 ಇದ್ದಿದ್ದು 1,000 ಆಯಿತು ಅಂದರೆ ಕಟ್ ಆಫ್ ಇನ್ಕ್ರೀಸ್ ಆಗಿರುತ್ತೆ ಅಂತ ಹೇಳ್ತೀವಿ. ESI ಬೆಂಗಳೂರಲ್ಲಿ 12 ಇದ್ದಿದ್ದು 14ಗೆ ಡ್ರಾಪ್ ಆಯಿತು. ಸೊ ಚೇಂಜ್ ಆಗಿದ್ದು 2,212. ಅದೇ ರಾಮಯ್ಯದಲ್ಲಿ ಬನ್ನಿ, 1,292 ಮಾತ್ರ ಕಟ್ ಆಫ್ ಚೇಂಜ್ ಆಯಿತು. 13,000 ಇದ್ದು ಬರೀ 14,000ವರೆಗೂ ಮಾತ್ರ ಹೋಯಿತು. ಒನ್ಸ್ ಅಗೇನ್ JSS ಡೀಮ್ಡ್ ಯೂನಿವರ್ಸಿಟಿ. ಸೊ ಒಂದಷ್ಟು ಡೀಮ್ಡ್ ಯೂನಿವರ್ಸಿಟಿಯವರು, ಕರ್ನಾಟಕದ ಒಳ್ಳೆಯ ಡೀಮ್ಡ್ ಯೂನಿವರ್ಸಿಟಿಯವರು ಒಂದಷ್ಟು ಸೀಟ್ಗಳನ್ನ KEಗೆ ಬಿಟ್ಕೊಟ್ಟಿದ್ದಾರೆ. ಇಡೀ ಭಾರತದಲ್ಲಿ 2 ರಾಜ್ಯಗಳಲ್ಲಿ ಈ ಥರ ಕೊಟ್ಟಿರೋದು ಜಾರ್ಖಂಡ್ ಮತ್ತು ಕರ್ನಾಟಕದಲ್ಲಿ ಮಾತ್ರ. ಅದು ಕೆಲವು ಕಾಲೇಜುಗಳು. ಇನ್ನು ಕೆಲವು ಕಾಲೇಜುಗಳು ರಾಜರಾಜೇಶ್ವರಿ ಇರ್ಬೋದು, ಸಿದ್ಧಾರ್ಥ ಇರ್ಬೋದು, RL ಜಾಲಪ ಕೋಲಾರ ಇರ್ಬೋದು, ಒಂದೇ ಒಂದು ಸೀಟ್ ಕೊಡುವಷ್ಟು ಔದಾರ್ಯನೂ ಇಲ್ಲ ಅವ್ರಿಗೆ. ಬಟ್ ಇಲ್ಲಿ ನಮ್ಮ ಕಸ್ತೂರ್ಬಾ, JSS ಮುಂದೆ ಇನ್ನೂ ನೋಡೋಣ.
ಈ ಕಾಲೇಜ್ಗಳಲ್ಲಿ ಒಂದಷ್ಟು ಸೀಟ್ಸ್ ಬಿಟ್ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತು ಡೀಮ್ಡ್ ಅಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ. ಸೊ ಕರ್ನಾಟಕ ಸರ್ಕಾರ ನಡೆಸೋ KEA ಅಲಾಟ್ಮೆಂಟ್ ಮೂಲಕ ಹೋದ್ರೆ ನಿಮ್ಗೆ ಜಸ್ಟ್ 1.5 lakh ಸೀಟ್ ಸಿಗುತ್ತೆ. ಸೊ ಬೇರೆಯವರು ಲಕ್ಷಾಂತರ ರೂಪಾಯಿ ಕೊಟ್ಟು ಬಂದಿರ್ತಾರೆ ಅಲ್ಲಿಗೆ. ಸೊ ಹಾಗಾಗಿ ಯು ಕ್ಯಾನ್ ಕನ್ಸಿಡರ್ ಕಸ್ತೂರ್ಬಾ JSS ಆಸ್ ಆಪ್ಷನ್ಸ್. ಸೊ JSS ಅಲ್ಲಿ ಲಾಸ್ಟ್ ಇಯರ್ 1965 ಡ್ರಾಪ್ ಆಯಿತು. ವಿಮ್ಸ್ ಬಳ್ಳಾರಿಯಲ್ಲಿ 2694 ಡ್ರಾಪ್ ಆಯಿತು. ನೆಕ್ಸ್ಟ್ ಮಂಡ್ಯದಲ್ಲಿ 3324 ಆಲ್ ಇಂಡಿಯಾ ರ್ಯಾಂಕು ಚೇಂಜ್ ಇತ್ತು ಫಸ್ಟ್ ಇಂದ ಸೆಕೆಂಡ್ ರೌಂಡ್ಗೆ. ಬೆಳಗಾವಿಯಲ್ಲಿ 2700, ಕಿಮ್ಸ್ ಬೆಂಗಳೂರು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 4000 ಡ್ರಾಪ್ ಆಯಿತು. ಇಲ್ಲಿವರೆಗೂ ನೀವು 4 ಅನ್ನೋದೇ ನೋಡಿರಲಿಲ್ಲ, 1, 2, 3 ಅಂತ ನೋಡ್ತಿದ್ವಿ. ಫಸ್ಟ್ ಟೈಮು ಪ್ರೈವೇಟ್ ಮೆಡಿಕಲ್ ಕಾಲೇಜು ಕೆಂಪೇಗೌಡದಲ್ಲಿ 4000 ಡ್ರಾಪ್ ಆಯಿತು. ಹಾಗೆ ಗೌರ್ಮೆಂಟ್ ಕಾಲೇಜು ಬಂದ ತಕ್ಷಣವೇ 3757. ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜು ಹಾಸನ್ನು 3482. ನೆಕ್ಸ್ಟ್ ಗುಲ್ಬರ್ಗಾಗೆ ಬರೋಷ್ಟಲ್ಲಿ ನೋಡಿ 5811 ಡ್ರಾಪ್ ಆಯಿತು. ನೆಕ್ಸ್ಟ್ ಇನ್ನೊಂದು ಡೀಮ್ಡ್ ಯೂನಿವರ್ಸಿಟಿ JNM ಬೆಳಗಾವಿಗೆ ಬರೋಷ್ಟರಲ್ಲಿ 14,184 ಆಯಿತು. ಹಾಗಂತ ಈ ವರ್ಷನೂ ಇಷ್ಟೇ ಆಗುತ್ತೆ ಅಂತ ಖಂಡಿತ ತಿಳ್ಕೊಬೇಡಿ. ಇಲ್ಲಿ 14,000 ಚೇಂಜ್ ಆಗಿರೋದು. ಈ ವರ್ಷ ಅಷ್ಟು ಆಗದೆ ಇರ್ಬೋದು, ಯಾಕೆ ಬಿಕಾಸ್ ಇಟ್ ಈಸ್ ಡೀಮ್ಡ್ ಯೂನಿವರ್ಸಿಟಿ. ಓನ್ಲಿ ಫ್ಯೂ ಸೀಟ್ಸ್ ಆರ್ ಅವೈಲಬಲ್ ಥ್ರೂ KEA. ಫಾದರ್ ಮುಲ್ಲರಲ್ಲಿ ನೋಡಿ 1242, ಗದಗ್ 4000, ವೈದೇಹಿ 3644, KS ಹೆಗಡೆ ಜಸ್ಟ್ 1918. KS ಹೆಗಡೆ ಒನ್ಸ್ ಅಗೇನ್ ಡೀಮ್ಡ್ ಯೂನಿವರ್ಸಿಟಿ. ಸೊ ಈ ಕಾಲೇಜಸ್ಸಲ್ಲೆಲ್ಲ ಫೀಸ್ ಜಾಸ್ತಿ ಇರುತ್ತೆ. ಥ್ರೂ MCC ಬಂದರೆ ನಿಮ್ಗೆ ಸಿಗುವ ಅವಕಾಶ ಇದ್ದರೆ ಖಂಡಿತ ಆಪ್ಷನ್ ಎಂಟ್ರಿಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರೀ ಡೀಮ್ಡ್ ಯೂನಿವರ್ಸಿಟಿ ಕನ್ಸಿಡರ್ ಮಾಡ್ಕೋತೀನಿ, ಎಲ್ಲ ಕ್ಯಾಟಗರಿದು. ಚಾಮರಾಜನಗರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಷ್ಟು ಚೇಂಜ್ ಆಯಿತು ಫಸ್ಟಿಂದ ಸೆಕೆಂಡ್ ರೌಂಡ್ಗೆ ಅಂತ ನೋಡೋದಾದರೆ, ಫಸ್ಟ್ ಟೈಮ್ ನಾವು ನೋಡ್ತಾ ಇದ್ದೀವಿ 8891. ಸೊ ಯಾರೋ ಕೇಳ್ತಾರೆ ಸರ್ ಎಷ್ಟು ಚೇಂಜ್ ಆಗ್ಬೋದು ಫಸ್ಟಿಂದ ಸೆಕೆಂಡ್ ರೌಂಡ್ಗೆ? ನಾನು 2000 3000 ಅಂದರೆ ಚಾಮರಾಜನಗರಕ್ಕಾದರೆ ತಪ್ಪಾಗ್ಬಿಡುತ್ತದೆ. 8000 ಚೇಂಜ್ ಆಗಿದ್ದಿಲ್ಲ, 8891. ಅದೇ BMC MMC ಅಟಲ್ ಬಿಹಾರಿಗೆ ನಾನೇ ಆದರೆ 8000 ಅಂತ ಹೇಳಿದ್ರೆ ಅಲ್ಲಿ ತಪ್ಪಾಗುತ್ತೆ. ಹಾಗಾಗಿ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಡೋದು ತುಂಬ ಕಷ್ಟ ಆಗುತ್ತೆ. ರಾಯಚೂರು 8000 ಡ್ರಾಪ್ ಆಗಿತ್ತು. BGS ಇದು BGS ಜಿಮ್ಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಳೆ ಕಾಲೇಜು, ಇಲ್ಲಿ 9418 ಕಾಣಿಸ್ತು ನಿಮಗೆ ಫಸ್ಟ್ ಟೈಮ್ 9000. ಕೊಡಗಲ್ಲಿ 6347, SDM ಧಾರವಾಡ 7601, ಬೀದರ್ 6709, ESI ಗುಲ್ಬರ್ಗ 2850, ಅಂಬೇಡ್ಕರ್ ಮೆಡಿಕಲ್ ಕಾಲೇಜು 5348, ಕೊಪ್ಪಳ 7099, AJ 4117, JJM ದಾವಣಗೆರೆ 5822, ಕಾರವಾರ 5085, ಚಿಕ್ಕಬಳ್ಳಾಪುರ 3905, ಎನ್ನಪೋಯ ಡೀಮ್ಡ್ ಯೂನಿವರ್ಸಿಟಿ ಎನ್ನಪೋಯದಲ್ಲಿ 3785 ಚೇಂಜ್ ಇತ್ತು ಫಸ್ಟ್ ಇಂದ ಸೆಕೆಂಡ್ ರೌಂಡ್ಗೆ. ಚಿಕ್ಕಮಗಳೂರಲ್ಲಿ 6964, ಮಹದೇವಪ್ಪ ರಾಂಪುರೆ ಕಲಬುರಗಿಯಲ್ಲಿ ನೋಡಿ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ 12338. ಈ ವರ್ಷ ಇಷ್ಟ ಆಗಬಹುದು, ಆಗದೇನೆ ಇರಬಹುದು. ಈ ಥರ ಹ್ಯೂಜ್ ನಂಬರ್ಸ್ ಅಂತ ಬಂದಾಗ ಸ್ವಲ್ಪ ನಿಮ್ದು ಏನಾದ್ರೂ ಈ ಕಾಲೇಜಲ್ಲಿ ಸಿಕ್ಬಿಟ್ಟು ಈ ವರ್ಷ ಇಷ್ಟೇ ಜಂಪ್ ಹೊಡಿತೆ ಅಂದರೆ ಆ ಥರ ಏನು ಪ್ರಿಡಿಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಗದೇ ಇರೋ ಸಾಧ್ಯತೆನೇ ಜಾಸ್ತಿ. ಹಾವೇರಿ 5500, MVJ ಮೆಡಿಕಲ್ ಕಾಲೇಜು 11876. ಯಾಕೆಂದರೆ ಯೂಶಲಿ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ, ಆಮೇಲೆ ಕಾಲೇಜಲ್ಲಿ ಎನ್ಕ್ವೈರಿ ಮಾಡೋಕೆ ಹೋಗ್ತಾರೆ ತುಂಬ ಜನ. ನಿಮ್ಮ ಹಾಸ್ಟೆಲ್ ಹೇಗಿದೆ, ಕಾಲೇಜ್ ಹೇಗಿದೆ, ಫೀಡ್ಬ್ಯಾಕ್ ತಗೊಳಕ್ಕೆ ಹೋಗ್ತಾರೆ. ಈಗ ತುಂಬ ಟೈಮ್ ಇದೆ, ಸದ್ಯಕ್ಕಂತೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಲಕ್ಷಣ ಅಂತೂ ಕಾಣ್ತಿಲ್ಲ. ಹಾಗಾಗಿ ನಿಮ್ಮ ರ್ಯಾಂಕ್ಗಳು ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರ್ಯಾಂಕ್ ರೇಂಜಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಒಂದು 5 ಕಾಲೇಜು 10 ಕಾಲೇಜು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಈಗಲೇ ಹೋಗಿ ವಿಸಿಟ್ ಮಾಡಿ. ನಿಮ್ಗೆ ಸೀಟ್ ಅಲಾಟ್ ಮಾಡಿದಾಗ ಎನ್ಕ್ವೈರಿ ಮಾಡ್ಕೊಂಡು ಕೂತ್ಕೊಂಡಾಗ ನಿಮಗೆ ಸ್ಟ್ರೆಸ್ ಆಗುತ್ತೆ, ಮತ್ತೆ ನೀವು ಸೆಕೆಂಡ್ ರೌಂಡ್ಗೆ ಚೇಂಜ್ ಅಂತ ಕೇಳ್ತೀರಾ. ಅದರ ಬದಲು ಮೊದಲೇ ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ. SS ದಾವಣಗೆರೆ 6592, ಯಾದಗಿರಿ 9260 ಚೇಂಜ್ ಆಯಿತು ಫಸ್ಟಿಂದ ಸೆಕೆಂಡ್ ರೌಂಡ್ಗೆ. ಸಪ್ತಗಿರಿ 7713 ಚೇಂಜ್ ಆಯಿತು. ಆದಿಚುಂಚನಗಿರಿ ಯೂನಿವರ್ಸಿಟಿಯಲ್ಲಿ 6395, ಎಸ್ ನಿಜಲಿಂಗಪ್ಪ ಕಾಲೇಜಲ್ಲಿ 6196 ಚೇಂಜ್ ಆಯಿತು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ. ನೆಕ್ಸ್ಟ್ ಚಂದ್ರಮ್ಮ ದಯಾನ್ ಸಾಗರ್ 3659 ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಚೇಂಜ್ ಆಗಿದ್ದು. ಶಿವಮೊಗ್ಗದಲ್ಲಿ ಇನ್ನೊಂದು ಕಾಲೇಜ್, ಒಂದು ಗೌರ್ಮೆಂಟ್ ಕಾಲೇಜ್ ಇದೆ, ಇನ್ನೊಂದು ತೆಲುಗು ಮೈನಾರಿಟಿ ಕಾಲೇಜು ಸುಬ್ಬಯ್ಯ, ಇಲ್ಲಿ 3675 ಚೇಂಜ್ ಇತ್ತು. ಚಿತ್ರದುರ್ಗ ನಾನು ಫಸ್ಟ್ ರೌಂಡ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ 62,947 ಲಾಸ್ಟ್ ಸೀಟ್ ಸಿಕ್ಕಿದ್ದು ಜನರಲ್ ಮೆರಿಟಲ್ಲಿ. ನವೋದಯದಲ್ಲಿ ನೋಡಿ 10,015 ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಚೇಂಜ್ ಆಗಿತ್ತು. ಆಕ್ಸ್ಫರ್ಡಲ್ಲಿ 8812, ಸಿದ್ಧಗಂಗಾ 2361, ಈಸ್ಟ್ ಪಾಯಿಂಟು 8348, KBN ಗುಲ್ಬರ್ಗ 8677, ಆಕಾಶ್ 10,057. ಇನ್ನೆಲ್ಲ ನೋಡಿ ಕೆಳಗಡೆ ನಂಬರ್ಸ್ ನೋಡ್ತಾ ಇದ್ರೆ ನಿಮ್ಗೆ 10,000 11,000 ಕಾಣ್ತಾ ಇದೆ. KVG ಸುಳ್ಯ 11,596 ಚೇಂಜ್ ಆಯಿತು. ಶ್ರೀ ಬಸವೇಶ್ವರ ಚಿತ್ರದುರ್ಗ 11,491 ಚೇಂಜ್ ಆಯಿತು.
ಮಂಗಳೂರಿನ ಶ್ರೀನಿವಾಸ ಒಂದು ಲೋ ಕಟ್ ಆಫ್ ಕಾಲೇಜು, ಬಟ್ 9329 ಮಾತ್ರ ಚೇಂಜ್ ಆಗಿತ್ತು ಫಸ್ಟ್ ಇಂದ ಸೆಕೆಂಡ್ಗೆ. ಇನ್ನೊಂದು ಲೋ ಕಟ್ ಆಫ್ ಕಾಲೇಜು ತುಮಕೂರಿನ ಶ್ರೀದೇವಿ 60605. ಬಿಜಾಪುರಲ್ಲಿರೋ ಆಲಮೀನಲ್ಲಿ 8825 ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಚೇಂಜ್ ಆಗಿದ್ದು. ನೆಕ್ಸ್ಟ್ ಇನ್ನೊಂದು ಲೋ ಕಟ್ ಆಫ್ ಕಾಲೇಜ್ ಮಂಗಳೂರಿನ ಕನ್ನಚೂರಲ್ಲಿ 8531. JGMMC 9880. ಇಲ್ಲಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಇಲ್ಲಿ ಫೀಸ್ 1.5 ಲಕ್ಷ ಅಲ್ಲ 6.5 ಲಕ್ಷ ಇರುತ್ತೆ. ಫಸ್ಟ್ ರೌಂಡಲ್ಲಿ ಮಾಡಿಬಿಟ್ಟಿರ್ತಾರೆ, ಆಮೇಲೆ ನೋಡಿ ಗಾಬರಿ ಆಗ್ಬಿಡ್ತಾರೆ ಇಷ್ಟೊಂದು ಇದೆಯಾ ಅಂತ. ಆಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಒಂದಷ್ಟು ಜನ ಈಗ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ 9880. ಚನ್ನಪಟ್ಟಣದ ಚಾಮುಂಡೇಶ್ವರಿಯಲ್ಲಿ 8958. ಹೊಸ ಕಾಲೇಜು ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ. PS ಯೂನಿವರ್ಸಿಟಿ ಲಾಸ್ಟ್ ಇಯರ್ ಚೇಂಜ್ ಆಗಿದ್ದು 5209. ಈ ಹೊಸ ಕಾಲೇಜುಗಳಲ್ಲಿ ಈ ವರ್ಷ ಅಷ್ಟೇ ಚೇಂಜ್ ಆಗುತ್ತೆ ಅಂತ ಏನು ಅನ್ಕೋಬೇಡಿ. BGS ಮೆಡಿಕಲ್ ಕಾಲೇಜಲ್ಲಿ 10,469. SR ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ 9,605. ಶ್ರೀ ಮಧುಸೂದನ್ ಸಾಯಿ ಫಸ್ಟ್ ರೌಂಡ್ ಹಾಕಿರಲಿಲ್ಲ ನಾನು, ಹಾಗಾಗಿ ಸೆಕೆಂಡ್ ರೌಂಡು 64,601. ನೆಕ್ಸ್ಟ್ ಶ್ರೀ ಮಧುಸೂದನ್ ಸಾಯಿ ಬಗ್ಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀನಿ, ನೋಡೋಣ. ಅಲ್ಲಿ ಫ್ರೀ ಸೀಟ್ ನಿಮ್ಗೆ ಎಷ್ಟು ಫೀಸ್ ಇರುತ್ತೆ, ಪ್ರೈವೇಟ್ ಕೋಟಾದಲ್ಲಿ ಹೋದ್ರೆ ಎಷ್ಟಿರುತ್ತೆ ಏನು ಅಂತ ಡೀಟೇಲ್ ಆಗಿ ಮಾತಾಡೋಣ. ಸೊ ದಿಸ್ ಇಸ್ ಅಬೌಟ್ ಹೌ ಕಟ್ ಆಫ್ ಡ್ರಾಪ್ಸ್ ಫ್ರಮ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋದ್ರೆ ಎಷ್ಟು ಚೇಂಜ್ ಇರ್ಬೋದು ಅನ್ನೋ ನಿಮ್ಮ ಕುತೂಹಲ ಇದ್ರೆ ಈ ವಿಡಿಯೋದಲ್ಲಿ ಆ ಕುತೂಹಲ ತಣಿಸುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.